ಅಂಗನವಾಡಿಗಳ ಸ್ಥಿತಿಯನ್ನ ಸುಧಾರಣೆಗೊಳಿಸ್ತಿದೀವಿ ಅಂತ ಸರ್ಕಾರ ನೋಡಿದ್ರೆ ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಹೇಳ್ಕೊಳ್ಳುತ್ತೆ. ಆದ್ರೆ ದನದ ಕೊಟ್ಟಿಗೆಗಿಂತಲೂ ದುಸ್ಥಿತಿಯಲ್ಲಿರುವಂತಹ ಅಂಗನವಾಡಿಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 25 ವರ್ಷಗಳಿಂದಲೂ ಇದೇ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಕೂತ್ಕೊಳ್ಬೇಕಾದ ಸ್ಥಿತಿ, ಕುಸಿಯೋ ಸ್ಥಿತಿಯಲ್ಲಿ ಶಿಥಿಲಾವಸ್ಥೆಯನ್ನ ತಲುಪಿದೆ ಅಂಗನವಾಡಿ ಕಟ್ಟಡ. ಹಾವೇರಿ ಜಿಲ್ಲೆಯ ಬಿತರಗಟ್ಟಿ ಗ್ರಾಮದಲ್ಲಿರುವಂತಹ ಅಂಗನವಾಡಿಯ ಕರುಣಾಜನಕ ಕತೆ ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದ್ದೀವಿ. ಕಟ್ಟಡ ವಾಸಕ್ಕೆ ಯೋಗ್ಯ ಅಲ್ಲ, ಶಿಥಿಲಗೊಂಡು ಬಿಟ್ಟಿದೆ. ಮಳೆ ಬಂದರೆ ಮೇಲಿರುವಂತಹ ಮೇಲ್ಚಾವಣಿ ಕೆಳಕ್ಕೆ ಬೀಳುತ್ತಾ ಅನ್ನುವಂತಹ ಭಯ, ಇಡೀ ಕಟ್ಟಡ ಕುಸಿದು ಹೋಗುತ್ತಾ ಅನ್ನುವಂತಹ ಭಯದಲ್ಲೇ ಮಕ್ಕಳನ್ನ ಕೂರಿಸ್ಕೊಂಡು ಅಂಗನವಾಡಿ ಕಾರ್ಯಕರ್ತರು ಅಸಹಾಯಕ ಸ್ಥಿತಿಯಲ್ಲಿ ಪಾಠ ಹೇಳ್ಕೊಡ್ಬೇಕಾದ ಸ್ಥಿತಿ. ಅಭಿವೃದ್ಧಿಗಳಾಗಲಿ ಅಥವಾ ಮಕ್ಕಳಿಗೆ ಉತ್ತಮವಾದಂಥ ಗುಣಮಟ್ಟ ಸಿಗಲಿ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತೆ. ಆದರೆ ಈಗ ನಾನು ಹಾವೇರಿ ತಾಲೂಕಿನ ಕಟ್ಟಕಡೆಯ ಗ್ರಾಮ ತಾಲೂಕಿನ ಬಿದರಗಡ್ಡಿ ಗ್ರಾಮದಲ್ಲಿದ್ದೇನೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಈ ಊರು ಸ್ಥಾಪನೆ ಆದರೂ ಕೂಡ ಒಂದು ಸ್ವಂತವಾದಂಥ ಅಂಗನವಾಡಿ ಕಟ್ಟಡ ಇಲ್ಲ. ಹೀಗಾಗಿ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿಯನ್ನು ನಡೆಸಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಅಂದರೆ ಈ ಒಂದೇ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 40ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಬಾಡಿಗೆ ಕಟ್ಟಡದ ಮೂಲಕ ಅಂಗನವಾಡಿಯನ್ನು ನಡೆಸಲಾಗುತ್ತೆ. ಅಂದರೆ ತಗಡಿನ ಶೆಡ್ಡನ್ನು ಹಾಕಲಾಗಿದೆ. ಒಂದು ಇಕ್ಕಟ್ಟಾದಂತಹ ಸ್ಥಳದಲ್ಲಿಯೇ ಬಾಡಿಗೆ ಕಟ್ಟಡದಲ್ಲಿ ಸ್ವಂತ ಜಾಗ ಇದ್ದರೂ ಕೂಡ ಅಂಗನವಾಡಿ ಆವರಣದಲ್ಲಿ, ಅಂದರೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸ್ವಂತ ಜಾಗ ಇದ್ದರೂ ಕೂಡ ಕಳೆದ 30-45 ವರ್ಷಗಳಿಂದ ಕೂಡ ಸ್ವಂತ ಕಟ್ಟಡವನ್ನು ಮಂಜೂರಾತಿ ಆಗಿಲ್ಲ. ಹೀಗಾಗಿ ಗ್ರಾಮದಲ್ಲಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪುಟ್ಟ ಮಕ್ಕಳಿದ್ದಾರೆ. ಅವರನ್ನು ಏನು ಬಾಡಿಗೆ ಕಟ್ಟಡದ ಮೂಲಕವಾಗಿ ಕಲಿಸಲಾಗಿದೆ. ಅಂದರೆ ಸರಿಯಾದಂತಹ ಗಾಳಿ ಬೆಳಕು ಇಲ್ಲದಂತಹ ಕೊಠಡಿಯಲ್ಲಿ ಕಲಿಸಲಾಗುತ್ತೆ. ಹೀಗಾಗಿ ಗ್ರಾಮದ ಜನವಶವನ್ನು ಹೊರಹಾಕಿರುವಂಥದ್ದು. ಕಳೆದ 40 ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಸರಿಯಾದಂಥ ಅಂಗನವಾಡಿ ಕಟ್ಟಡ ಇಲ್ಲದೆ ಪುಟ್ಟ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಒಂದು ಕಡೆ ಹಿಂಭಾಗದಲ್ಲಿ ಏನೋ ಅಡುಗೆ ಕೋಣೆಯನ್ನು ಮಾಡಲಾಗಿದೆ, ಮುಂದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂತಹ ಕೊಠಡಿಯನ್ನು ಮಾಡಲಾಗಿದೆ. ಅಂದರೆ ಒಂದು ಕಡೆ ಸರಿಯಾದಂತಹ ಗಾಳಿ ಬೆಳಕು ಇಲ್ಲ, ಆದರೂ ಕೂಡ ಅವರು ಸರಿಯಾದ ರೀತಿ ಅಂಗನವಾಡಿ ಆಯಾ ಮತ್ತು ಟೀಚರ್ ಅವರು ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡಿ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಪಾಠವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗನವಾಡಿಯನ್ನು ಬೇರೆ ಕಡೆ ಮಂಜೂರಾತಿ ಮಾಡುತ್ತೆ. ಆದರೆ ಇಲ್ಲಿ ಒಂದೇ ಸಣ್ಣ ಕೊಠಡಿಯಲ್ಲಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗ್ರಾಮದ ಜನರು ಕೂಡ ಭಾಳಷ್ಟು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅವ್ರಿಗೆ ಯಾವ ರೀತಿ ಪಾಠ ಮಾಡಬೇಕು, ಮಕ್ಕಳಿಗೆ ಕೂಡ ಒಂದು ರೀತಿ ಉಸಿರುಗಟ್ಟ ವಾತಾವರಣ ಅಂತಲೇ ಹೇಳ್ಬೋದು. ಅಂದರೆ ಸರಿಯಾದಂತಹ ಬೆಳಕು ಬರ್ತಾ ಇಲ್ಲ, ಇಂತಹ ಕೊಠಡಿಯಲ್ಲಿ ನಿತ್ಯ ಪಾಠವನ್ನು ಮಾಡಲಾಗ್ತದೆ. ಹೀಗಾಗಿ